ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತುಂಬಾ ಖುಷಿಯಾಗಿದ್ದೆ. ಅಂದರೆ ನಾನು ತಮಿಳ್ನಾಡಿಂದ ತಗೊಂಡು ಬಂದಿರೋ ಹಸು ಇವತ್ತು ಕರು ಹಾಕುವ ಸಮಯ ಬಂದ್ಬಿಟ್ಟಿತ್ತು. ಅಂದರೆ ಅದ್ರದ್ದು ಲಕ್ಷಣಗಳು ತೋರಿಸ್ತಿತ್ತು. ಅಂದರೆ ಎದ್ದೇಳೋದು, ಕೂರೋದು ಮತ್ತು ಹಿಂದ್ಗಡೆಯಿಂದ ಕಸ ಬಿಡೋದು ಆ ಥರ ತೋರಿಸ್ತಿತ್ತು. ಅದರಿಂದ ನಾನು ತುಂಬಾ ಖುಷಿಯಾಗಿ ಅದಕ್ಕೆ ಕ್ಯಾಲ್ಶಿಯಂ ಅಂಶ ಎಲ್ಲ ಕೊಟ್ಟೆ. ತುಂಬಾ ಖುಷಿಯಾಗಿದ್ದೆ. ನಮ್ಮ ರೈತರಿಗೆ ಇದೇ ಒಂದು ದೊಡ್ಡ ಖುಷಿ. ಅದಕ್ಕೋಸ್ಕರ ನಾನು ತುಂಬ ಖುಷಿಯಾಗಿದ್ದೆ ಇವತ್ತು ನನ್ನ ಹಸು ಕರು ಹಾಕತ್ತೆ ಅಂತ. ಆಗ ನೋಡಿದ್ರೆ ಅದು ಕರು ಹಾಕೋಕ್ಕೆ ತುಂಬಾ ಸಮಯ ತಗೋತು. ಅಂದರೆ ತುಂಬಾ ಕಷ್ಟ ಬೀಳ್ತು. ಅಂದರೆ ಇದು ಫಸ್ಟ್ನೇ ಸೋಲ್ ಬೇರೆ, ಫಸ್ಟ್ನೇ ಕರು ಬೇರೆ. ಅದಕ್ಕೋಸ್ಕರ ಇಷ್ಟೊಂದು ಕಷ್ಟಪಡ್ತೈತೆ ಅಂತ ನಾನು ತಿಳ್ಕೊಂಡೆ. ಆದಷ್ಟು ತುಂಬಾ ಕಷ್ಟ ಬೀಳ್ತು. ತುಂಬ ಅಂದರೆ ತುಂಬಾ ಕಷ್ಟ ಬೀಳ್ತು. ನಾನು ಕೂಡ ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ಸಂಜೆ 9 ಗಂಟೆ ಗಂಟ ನಾನು ವೇಟಿಂಗ್ ಮಾಡಿದೆ. ಈಗ ಹಾಕತ್ತೆ ಕರು ಅಂತ ನಾನು ಆದಷ್ಟು ತುಂಬಾ ಪ್ರಯತ್ನ ಮಾಡಿದೆ. ತುಂಬ ಅಂದರೆ ತುಂಬಾ ಪ್ರಯತ್ನ ಮಾಡಿದೆ. ಆಗಲಿಲ್ಲ. ಕೊನೆಗೆ ನಾನು ಡಾಕ್ಟ್ರಿಗೆ ಫೋನ್ ಮಾಡಿದೆ. ಸರ್, ಈ ಥರ ಆಗೈತೆ, ಕರು ಹಾಕೋಕ್ಕೆ ತುಂಬ ಹಿಂಸೆ ಪಡ್ತೈತೆ, ಬನ್ನಿ ಒಂದು ಸ್ವಲ್ಪ ಅಂತ. ಅಂದರೆ ಅದ್ರದ್ದು ನೋವು ನನ್ನ ಕೈದಲ್ಲಿ ನೋಡೋಕ್ಕಾಗ್ತಿತ್ತಿಲ್ಲ. ಅಂದರೆ ಮೇಲ್ಗಡೆ 4 ಕಾಲು ಮೇಲ್ಗಡೆ ಎತ್ಬಿಟ್ಟು ಆಗ್ತಿತ್ತಿಲ್ಲ, ಒದ್ದಾಡ್ತಿತ್ತು. ಮತ್ತು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅದ್ರದ್ದು. ಅದು ಬಾಯಿದಿಂದ ಕಿಚ್ಚಾಡ್ತಿತ್ತು. ಅದ್ರ ಕೈಗೆ ತುಂಬ ಹಿಂಸೆ ಆಗ್ತಿತ್ತು. ಅಂದರೆ ಅಷ್ಟು ಹಿಂಸೆ ನಾನು 3 ಹಸುಗಳನ್ನ ಸಾಕಿದ್ದೀನಿ. ಅಷ್ಟು ಹಿಂಸೆ ಯಾವ ಹಸುದಲ್ಲೂ ಕೂಡ ನಾನು ನೋಡಲಿಲ್ಲ. ಅಷ್ಟು ಹಸು ಆ ಹಿಂಸೆ ಪಡ್ತು. ಅಂದರೆ ತುಂಬಾ ಹಿಂಸೆ ಪಡ್ತು, ಹೇಳೋಕ್ಕಾಗಲ್ಲ. ಅಷ್ಟು ನೋವು ಪಟ್ಕೋತು. ಕಾಲುಗಳು ಮೇಲ್ಗಡೆ ಮಾಡೋದು, ಎದ್ದೇಳೋದು, ಕೂರೋದು, ಆ ಕಡೆ ಹೋಗೋದು, ಈ ಕಡೆ ಹೋಗೋದು. ಆಹಾರನೂ ಕೂಡ ಸ್ವಲ್ಪನೂ ತಿಂತಿತ್ತಿಲ್ಲ, ಜಸ್ಟ್ ನೀರು ಕುಡಿತಿತ್ತು ಅಷ್ಟೇ. ಅಂದರೆ ನಾನು ತಮಿಳ್ನಾಡಿಂದ ಹಸುನ ತಗೊಂಡು ಬಂದಿದ್ದು. ಅವ್ರು 15 ದಿನ ಅಂತ ಸಮಯ ಹೇಳಿದ್ದು. 15 ದಿನದಲ್ಲಿ ಕರು ಹಾಕತ್ತೆ, 15 ದಿನ ಇದ್ರದ್ದು ಸಮಯ ಐತೆ ಅಂತ. 16 ದಿನ 18 ದಿನ ಅದ್ರದ್ದು ಸಮಯ ಆಗಿಬಿಟ್ಟಿತ್ತು. ಬಟ್ ಕರು ಹಾಕಿತ್ತಿಲ್ಲ. ಅಂದರೆ ಅದು ಕರು ಹೊಟ್ಟೆ ಒಳಗಡೆ ಉಲ್ಟಾ ಆಗಿಬಿಟ್ಟಿತ್ತು ಅಂತೆ. ಉಲ್ಟಾ ಆಗಿಬಿಟ್ಟು ಅದು ಕರು ಆಚೆ ಬರೋಕ್ಕೆ ಚಾನ್ಸೇ ಇತ್ತಿತ್ತಿಲ್ಲ. ಅಷ್ಟು ಉಲ್ಟಾ ಆಗಿಬಿಟ್ಟು ಒಳಗಡೆನೇ ಇತ್ತು ಅದು ಕರುನೂ ಕೂಡ ತುಂಬ ದೊಡ್ಡದೈತೆ ಕರು. ಸೇಲ್ ಮಾಡೋರು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿ ಸೇಲ್ ಮಾಡಬೇಡಿ. ದಯವಿಟ್ಟು ಡಾಕ್ಟ್ರುಗಳು ಏನು ಟೈಮಿಂಗ್ಸ್ ಕೊಟ್ಟಿರ್ತಾರೆ ಆ ಟೈಮಿಂಗ್ಸ್ನ ನೀವು ಕರೆಕ್ಟಾಗಿ ಹೇಳಿ. ಸುಳ್ಳು ಹೇಳ್ಬಿಟ್ಟು 15 ದಿನ 10 ದಿನದಲ್ಲಿ ಕರು ಹಾಕ್ಕೊಳ್ಳುತ್ತೆ ಅಂತ ಹೇಳಕ್ಕೆ ಹೋಗಬೇಡಿ. ಅಂದರೆ ತಗೊಂಡು ಹೋಗೋರು ತುಂಬ ಹಿಂಸೆ ಪಡಬೇಕಾಗತ್ತೆ. ಇವತ್ತು ಆ ಹಿಂಸೆನ ನಾನು ಪಟ್ಟಿದ್ದೀನಿ. ಟೈಮ್ ಮೀರೋಯ್ತು. ಟೈಮ್ 2 ದಿನ ಜಾಸ್ತಿ ಆಗಿಬಿಟ್ಟೈತೆ. 2 ದಿನ ಜಾಸ್ತಿ ಆಗೋದ್ರಿಂದ ಹೊಟ್ಟೆ ಒಳಗಡೆ ಇರೋ ಕರು ಒಂದು ಸ್ವಲ್ಪ ದೊಡ್ಡದು ಕೂಡ ಆಗ್ಬಿಟ್ಟೈತೆ. ಮತ್ತು ಕೆಚ್ಚಲಲ್ಲಿ ತುಂಬ ಹಾಲು ಸ್ಟಾಕ್ ಆಗಿಬಿಟ್ಟೈತೆ. ಬಟ್ ನನಗೆ ಗೊತ್ತಾಯ್ತು ಕೆಚ್ಚಲದಲ್ಲಿ ತುಂಬ ಹಾಲು ಸ್ಟಾಕ್ ಆಗಿಬಿಟ್ಟಿತ್ತು. ಆದ್ರೂ ಕೂಡ ಕರು ಹಾಕ್ತಾ ಇಲ್ವಲ್ಲ ಅಂತ ನಾನು ಕೂಡ ಯೋಚನೆ ಮಾಡ್ತಿದ್ದೆ. ಬಟ್ ಆ ಲಕ್ಷಣಗಳು ತೋರಿಸ್ಲಿಲ್ಲ. ಕರು ಹಾಕುವ ಲಕ್ಷಣಗಳು 2-3 ದಿನ ಮುಂಚೆ ತೋರಿಸ್ಲಿಲ್ಲ. ಇವತ್ತು ಮಾತ್ರ ನನಗೆ ಆ ಲಕ್ಷಣಗಳು ತೋರಿಸಿದ್ದು. ಇವತ್ತು ಕನ್ಫರ್ಮ್ ಆಗಿ ಆಗಿಬಿಡುತ್ತೆ ಅಂತ ನಾನು ವೇಟಿಂಗ್ ಮಾಡಿದೆ. ಬಟ್ ಭಯಂಕರ ಹಿಂಸೆ ಪಡ್ತು. ಅಂದರೆ ಹೇಳೋಕ್ಕಾಗಲ್ಲ. ಅದು ನೋವು ಪಟ್ಟಿರೋದು ನಾನು ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಅಷ್ಟು ನೋವು ಪಡ್ತು. ಅಂದರೆ ಕಾಲುಗಳು ಮೇಲ್ಗಡೆ ಮಾಡ್ಕೊಳ್ಳೋದು, ತಲೆ ಮೇಲ್ಗಡೆ ಕಣ್ಣೆಲ್ಲ ಮುಚ್ಕೊಂಡ್ಬಿಟ್ಟಿತ್ತು. ಹಸು ಕಣ್ಣೆಲ್ಲ ಮುಚ್ಕೊಂಡ್ಬಿಟ್ಟಿತ್ತು. ನಾನು ಏನೋ ಆಗಿಬಿಡತ್ತೆ ಈ ಹಸು ಅಂತ ನಾನು ಅಷ್ಟು ಭಯ ಪಟ್ಕೊಂಡೆ. ತುಂಬ ನೋವಾಯಿತು. ಅದು ನೋವು ನೋಡಿ ನನಗೆ ತಡೆಯೋಕ್ಕಾಗಲಿಲ್ಲ. ಅಷ್ಟು ನೋವಾಯಿತು ಆ ಹಸುವಿಗೆ. ನನಗೂ ಕೂಡ ಆದಷ್ಟು ತುಂಬಾ ನೋವಾಯಿತು. ತುಂಬ ಅಂದರೆ ತುಂಬಾ ನೋವಾಯಿತು. ಅಷ್ಟು ಹಸು ನೋವು ಪಡ್ತು. ಆಮೇಲೆ ಡಾಕ್ಟ್ರು ಬಂದು ಕೈ ಹಾಕಿದ್ರು ಒಳಗಡೆ, ಹೊಟ್ಟೆ ಒಳಗಡೆ ಕೈ ಹಾಕಿದ್ರು. ಹೊಟ್ಟೆ ಒಳಗಡೆ ಕೈ ಹಾಕ್ಬಿಟ್ಟು ಚೆಕ್ ಮಾಡಿದಾಗ ಕರು ಉಲ್ಟಾ ಆಗೈತೆ. ಮತ್ತು ಕರು ಅತಿ ದೊಡ್ಡದೈತೆ. ಕರು ಹೊಟ್ಟೆ ಒಳಗಡೆನೇ ಉಲ್ಟಾ ಆಗಿಬಿಟ್ಟಿತ್ತು. ಹೊಟ್ಟೆ ಒಳಗಡೆ ಕರು ಉಲ್ಟಾ ಆಗಿ ಅದು ಆಚೆ ಬರೋಕ್ಕೆ ಚಾನ್ಸೇ ಇತ್ತಿತ್ತಿಲ್ಲ. ಕಾಲು ಮೇಲ್ಗಡೆ ಆಗಿಬಿಟ್ಟಿತ್ತು, ತಲೆ ಕೆಳಗಡೆ ಆಗಿಬಿಟ್ಟಿತ್ತು. ಅದರಿಂದ ಆಚೆ ಬರೋ ಚಾನ್ಸೇ ಇತ್ತಿತ್ತಿಲ್ಲ ಕರುದು. ಅಷ್ಟು ಹಿಂಸೆ ಆಗ್ತಿತ್ತು. ಅದರಿಂದ ಅದು ತುಂಬಾ ಹಿಂಸೆ ಪಟ್ಟು ಹಸುನು ಕೂಡ ತುಂಬಾ ವೀಕ್ ಆಗ್ತಿತ್ತು. ಆಹಾರ ಬಿಟ್ಟು ಆ ನೋವು ತಡೆಯೋಕ್ಕಾಗ್ದಂಗೆ ವೀಕ್ ಆಗ್ತಿತ್ತು. ಆಗ ಅವರು ಡಾಕ್ಟ್ರುಗಳು ದಾರ ತಗೊಂಡು, ಕರಿ ದಾರನ ತಗೊಂಡು ಆ ಕರುಗೆ ಹೊಟ್ಟೆ ಒಳಗಡೆನೆ ಕಟ್ಬಿಟ್ಟು ಅದನ್ನು ಎಳೆದ್ರು. ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅಂದರೆ ಆ ನೋವುದಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ನನ್ನ ಹಸುನ ಗಟ್ಟಿಯಾಗಿ ತಪ್ಕೊಂಡು ನಿಂತಿದ್ದೆ. ಅದು ಕಣ್ಣಲ್ಲಿ ನೀರು ಆಗ್ತಿತ್ತು. ಅದರಿಂದ ನಾನು ನೋಡೋಕ್ಕಾಗಲಿಲ್ಲ. ಅದರಿಂದ ಹಸುನ ನಾನು ತಪ್ಕೊಂಡು ಬಿಗಿಯಾಗಿ ಹಿಡ್ಕೊಂಡಿದ್ದೆ. ಆವಾಗ ಅವರು ಹೊಟ್ಟೆ ಒಳಗಡೆನೆ ದಾರಗಳು ಕಟ್ಟರು. ತಲೆಗೆ ಒಂದು ದಾರ, 2 ಕಾಲ್ಗೊಂದು ದಾರ ಕಟ್ಬಿಟ್ಟು ಬಿಗಿಯಾಗಿ
ಹಸು ಪುಷ್ ಮಾಡ್ತಿತ್ತಲ್ಲ ಅವಾಗ ಮೆಲ್ಗೆ ಹೇಳಿದ್ರು, ಹಸು ಪುಷ್ ಮಾಡ್ತಿತ್ತು ಅದು ಮೆಲ್ಗೆ ಡಾಕ್ಟ್ರುಗಳು ಹೇಳಿದ್ರು ಆಚೆನ. ಆ ಥರ ಅರ್ಧ ಗಂಟೆ ಟೈಮ್ ಸಮಯ ತಗೋತು ಮೆಲ್ಗೆ ಆ ಥರ ಹಸುಗಳಿಗೂ ನಾನು ಡಾಕ್ಟ್ರುಗಳಿಗೆ ಹೇಳಿದೆ, ಆದಷ್ಟು ಒಂದು ಸ್ವಲ್ಪ ಮೆಲ್ಗೆ ಹೇಳಿರಿ ಅಂತ. ಆಯಿತು ಹೆದರ್ಕೋಬೇಡಪ್ಪ, ಇದು ತುಂಬಾ ಡೇಂಜರ್ ಕೇಸ್ ಐತೆ, ಇದು ಹೆದರ್ಕೋಬೇಡ ಏನೂ ಆಗಲ್ಲ ಅಂತ ನನಗೊಂದು ಸ್ವಲ್ಪ ಧೈರ್ಯ ಕೊಟ್ಟರು. ನಾನು ಅದ್ರದ್ದು ಕತ್ತಿಡ್ಕೊಂಡು ಹಸುದು ಕಣ್ಣು ಮುಚ್ಕೊಂಡು ಸಮಾಧಾನ ಮಾಡ್ಕೊಂಡು ನಿಂತಿದ್ದೆ. ಅವಾಗ ಅವರು ಹಸು ಪುಷ್ ಮಾಡೋ ಟೈಮಲ್ಲಿ ಕರುನ ಎಳೆದ್ರು, ನಿಧಾನಕ್ಕೆ ಎಳೆದ್ರು. ಆವಾಗ ಕರು ಆಚೆ ಬಂತು ಕರೆಕ್ಟಾಗಿ. ಈಗ 12:15. ಬನ್ನಿ ಈಗ ನಿಮಗೆ ತೋರಿಸ್ತೀನಿ ಆ ಹಸು ಹೇಗೈತೆ ಮತ್ತು ಅದ್ರದ್ದು ಕರು ಹೇಗೈತೆ. ಬಟ್ ನಾನು ಒಂದು ಕಡೆಯಿಂದ ತುಂಬ ಖುಷಿಯಾಗಿದ್ದೀನಿ, ನನ್ನ ಹಸು ಫ್ಯಾಮ್ಲಿಗೆ ಒಂದು ನ್ಯೂ ಮೆಂಬರ್ ಜಾಯಿನ್ ಆದರು ಅಂತ ನಾನು ತುಂಬ ಖುಷಿಯಾಗಿದ್ದೀನಿ. ಮತ್ತು ಅದ್ರದ್ದು ನೋವು ಈಗಲೂ ಕೂಡ ನನ್ನ ಕಣ್ಣಲ್ಲಿ ತಿರುಗ್ತೈತೆ. ಆ ಹಸು ಎಷ್ಟು ನೋವು ಪಡ್ತು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ನೋವು ಪಡ್ತು ಹಸು, ತುಂಬಾ ನೋವು ಪಡ್ತು. ಈಗ ನೋಡ್ಕೊಳ್ಳಿ ಆ ಕರು ಹೇಗೈತೆ ಮತ್ತು ಹಸು ಹೇಗೈತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹಸು ಕರುನ ಜನ್ಮ ಕೊಟ್ಟಾಯಿತು. ನಿಮ್ಮೆಲ್ಲರ ಆಶೀರ್ವಾದದಿಂದ ಹಸುಗೂ ಕೂಡ ಏನೂ ಆಗಿಲ್ಲ, ಕರುಗೂ ಕೂಡ ಏನೂ ಆಗಿಲ್ಲ, ಇಬ್ಬರು ಆರೋಗ್ಯವಾಗಿದ್ದಾರೆ. ಇವತ್ತು ಈ ಸಾಹಿಬ್ರೆ ಹುಟ್ಟಿರೋದು ನೋಡ್ಕೊಳ್ಳಿ. ಈ ಸಾಹಿಬ್ರು ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾರೆ. ಈ ಸಾಹಿಬ್ರು ಅಂದರೆ ಹುಟ್ಟಿದ ತಕ್ಷಣವೇ ಒಂದು ಸ್ವಲ್ಪ ಒಳ್ಳೆ ಹಾಲನ್ನ ಕರೆದು ಈ ಸಾಹಿಬ್ರಿಗೆ ಕುಡಿಸ್ಬಿಟ್ನಲ್ಲ, ಅದಕ್ಕೆ ಕುಡ್ಕೊಂಡು ಒಳ್ಳೆ ನಿದ್ದೆ ಮಾಡ್ತಾಯಿದ್ದಾರೆ. ಅಂದರೆ ಈ ಸಾಹಿಬ್ರು ಬಂದು ರಾಜ ರಾಣಿ ಅಲ್ಲ, ರಾಜ. ಅಂದರೆ ನನ್ನ ಹಸು ಫ್ಯಾಮಿಲಿಯಲ್ಲಿ ಆದಷ್ಟು ರಾಣಿಗಳೇ ಇದ್ದಾವೆ. ಅದಕ್ಕೋಸ್ಕರ ಒಬ್ಬರಾದ್ರೂ ರಾಜರು ಇರಬೇಕಲ್ವ, ಅದಕ್ಕೆ ಈ ರಾಜರು ಇವತ್ತು ಜನ್ಮ ಕೊಟ್ಟಿದ್ದಾರೆ. ಇವತ್ತಿಂದ ಇವ್ರದ್ದೇ ಹವಾ, ಇವ್ರದ್ದೇ ರಾಜಕೀಯ ನನ್ನ ಹಸು ಫ್ಯಾಮಿಲಿಯಲ್ಲಿ. ಅಂದರೆ ಈ ರಾಜರು ಒಳ್ಳೆ ಹೈಟ್ ಆಗಿದ್ದಾರೆ, ಒಳ್ಳೆ ವೆಯ್ಟ್ ಆಗಿದ್ದಾರೆ, ಮತ್ತು ತುಂಬಾ ಕೂಡ ಗ್ಲಾಮರ್ ಆಗಿದ್ದಾರೆ. ಆದಷ್ಟು ಹುಡುಗರು ಗ್ಲಾಮರಾಗೇ ಇರ್ತಾರೆ, ಹುಡುಗಿರ ಥರ ಮೇಕಪ್ ಮಾಡ್ಕೊಂಡಿರಲ್ಲ. ಆದಷ್ಟು ಹುಡುಗರು ಮೇಕಪ್ ಮಾಡಲಿಲ್ಲ ಅಂದ್ರೂ ಕೂಡ ಗ್ಲಾಮರ್ ಆಗಿರ್ತಾರೆ. ಅದರಿಂದ ಈ ಕರು ತುಂಬಾ ಗ್ಲಾಮರ್ ಆಗೈತೆ. ಈ ವೆಯ್ಟು ಹೈಟ್ ಇರೋದ್ರಿಂದ ಈ ಹಸುಗೆ ತುಂಬಾ ಪ್ರಾಬ್ಲಮ್ ಆಗಿದ್ದು. ಅಂದರೆ ಇದು ಫಸ್ಟ್ನೇ ಕರು ಬೇರೆ, ಅದರಿಂದ ಜನ್ಮ ಕೊಡೋಕ್ಕೊಂದು ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಯಿತು, ತುಂಬಾ ನೋವು ಪಟ್ಟೈತೆ. ಮತ್ತು ನಮ್ಮ ಥರನೇ ಈ ಕಣ್ಣಿಂದ ನೀರುಗಳು ಹರಿಸ್ತು, ಅಂದರೆ ತುಂಬಾ ಅಳ್ತು. ನಮ್ಮ ಥರನೇ ನಾವು ಹೇಗೆ ಅಳಿದ್ರೆ ಕಣ್ಣೀರು ಬರುತ್ತೆ ಆ ಥರನೂ ಕೂಡ ಹಸುಗೆ ಕಣ್ಣೀರು ಬಂತು. ಇದೇ ನಾನು ಫಸ್ಟ್ ಸತಿ ನೋಡಿರೋದು, ಮತ್ತು ಇದೇ ಫಸ್ಟ್ ಸತಿ ಈ ಹಸು ಕಷ್ಟ ಅನುಭವಿಸಿದ್ದನ್ನ ನಾನು ನೋಡಿದ್ದು. ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಕಷ್ಟ ಅಂತೂ ಮುಗೀತು, ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಬಟ್ ಇನ್ನೊಂದು ಪ್ರಾಬ್ಲಮ್ಮು ಕ್ರಿಯೇಟ್ ಆಗೈತೆ ಫ್ರೆಂಡ್ಸ್. ಅಂದರೆ ಈ ಹಸು 2 ದಿನ ಮುಂಚೆ ಕರು ಹಾಕಬೇಕಿತ್ತು, 2 ದಿನ ಆದಮೇಲೆ ಕರು ಹಾಕೈತೆ. ಅದರಿಂದ ಕೆಚ್ಚಲಲ್ಲಿ ಹಾಲು ಸ್ಟಾಕ್ ಆಗಿಬಿಟ್ಟು 4 ತೊಟ್ಟಿಗೂ ಕೂಡ ಕೆಚ್ಚಲು ಬಾವು ಆಗಿಬಿಟ್ಟೈತೆ. ತೆನೆ ಟೈಮಲ್ಲಿ ಇದು ಕೆಚ್ಚಲು ಬಾವು ಆಗಿರೋದು. ಅಂದರೆ ಹಾಲು ಸ್ಟಾಕ್ ಆಗಿಬಿಟ್ಟಿತ್ತಲ್ಲ, ಅದರಿಂದ ಕೆಚ್ಚಲು ಬಾವು ಬಂದೈತೆ. ಈಗ ಈ ಕೆಚ್ಚಲು ಬಾವುದಿಂದ ಹಾಲು ಸ್ವಲ್ಪನೂ ಕೂಡ ಬರ್ತಾ ಇಲ್ಲ. ಅಂದರೆ ಎಲ್ಲ ಗಂಟು ಬರ್ತೈತೆ, ಎಲ್ಲ ರಕ್ತ ಸಮೇತ ಬರ್ತೈತೆ, ಕರಿಯೋಕ್ಕೇ ಆಯ್ತಾ ಇಲ್ಲ, ಅಷ್ಟು ಗಟ್ಟಿ ಆಗಿಬಿಟ್ಟೈತೆ. ಒಂಥರ ಕಲ್ಲು ಥರ ಆಗಿಬಿಟ್ಟೈತೆ. ಕರುಗೆ ಹಾಲನ್ನು ಕುಡಿಯೋಕ್ಕೆ ಆಯ್ತಾ ಇಲ್ಲ, ಅಷ್ಟು ಗಟ್ಟಿ ಆಗಿಬಿಟ್ಟೈತೆ. ಅದರಿಂದ ನಾನು ಕರುಗೂ ಕೂಡ ಬೇರೆ ಹಸುವಿಂದ ಹಾಲನ್ನ ಕರೆದು ಕುಡಿಸಿರೋದು. ಮತ್ತು ಈ ಹಸುದು ಹಾಲು ಕೆಟ್ಟೋಗ್ಬಿಟ್ಟೈತೆ, ಅದರಿಂದ ಹಸುಗೆ ಕುಡಿಸ್ನಿಲ್ಲ. ಮತ್ತು ನೋಡ್ಕೊಳ್ಳಿ, ಹಾಲು ಕರೆದಾಗ ರಕ್ತನೇ ಬಂದಿರೋದು, ಗಂಟೆ ಹಾಲು ಬಂದಿರೋದು, ಸ್ವಲ್ಪನೂ ಕೂಡ ಚೆನ್ನಾಗಿಲ್ಲ. ಫುಲ್ ರಕ್ತ ಗಂಟು, ಕೆಚ್ಚಲು ಬಾವು ಪೂರ್ತಿ 4 ತೊಟ್ಟಿಗೂ ಕೂಡ ಕೆಚ್ಚಲು ಬಾವು ಆಗೈತೆ. ಆದಷ್ಟು ಎಲ್ಲ ಜಾತಿದವರು ಕೂಡ ಎಲ್ಲ ದೇವ್ರುಗಳ ಹತ್ರ ಬೇಡ್ಕೊಳ್ಳಿ, ಈ ಹಸುಗೆ ಆದಷ್ಟು ಬೇಗ ವಾಸಿ ಆಗಿಬಿಡಲಿ ಅಂತ. ಮತ್ತು ಯಾವ ರೈತನಿಗೂ ಕೂಡ ಇಷ್ಟೊಂದು ಕಷ್ಟ ಕೊಡಬೇಡ ದೇವ್ರೆ ಅಂತ ಎಲ್ಲರೂ ಕೂಡ ಬೇಡ್ಕೊಳ್ಳಿ. ಯಾರ್ದಾದ್ರೂ ಒಬ್ರದ್ದು ದೇವರು ಕೇಳಿಸ್ಕೊಂಡು ಆದಷ್ಟು ನಮ್ಮ ಥರ ರೈತರಿಗೆ ಒಂದು ಸ್ವಲ್ಪ ಉಪಕಾರ ಮಾಡಲಿ ಅಂತ ಕೇಳ್ಕೊತೀನಿ. ಅಂದರೆ ನಮ್ಮ ರೈತರಿಗೆ ಆಲ್ಮೋಸ್ಟ್ ತುಂಬಾ ಕಷ್ಟ, ಬೆಳೆಯೋಕ್ಕಂತೂ ತುಂಬಾ ಕಷ್ಟ. ಈಗ ನೋಡಿ, ನಾನು ಬೆಳೀತರ ಸಮಯದಲ್ಲಿ ಈ ಥರ ಪ್ರಾಬ್ಲಮ್ ಆಯಿತು. ಆದಷ್ಟು ತುಂಬ ನೋವಾಗ್ತೈತೆ ನನಗೆ. ಮೊದಲನೇ ಪ್ರಾಬ್ಲಮ್ ಅಂತೂ ಕರು ಹಾಕೋದು ಯಾವಾಗ ಹಾಕತ್ತೋ ಅನ್ನೋದನ್ನ ಕಾಯ್ತಾ ಇದ್ದೆ. ಕರು ಹಾಕ್ತು. ಈಗ ನೋಡಿದ್ರೆ 4 ತೊಟ್ಟಿಗೂ ಕೂಡ ಕೆಚ್ಚಲು ಬಾವು ಬಂದೈತೆ. 4 ತೊಟ್ಟಂದರೆ ವಾಸಿ ಮಾಡೋದು ತುಂಬಾ ಒಂದು ಸ್ವಲ್ಪ ಕಷ್ಟ.
ಅದರಿಂದ ನಾಳೆಯಿಂದ ಈ ಹಸುಗೆ ನಾನು ಮೆಡಿಷನ್ಸ್ಗಳನ್ನ ಕೊಡೋದನ್ನ ಸ್ಟಾರ್ಟ್ ಮಾಡಬೇಕು. ಆದಷ್ಟು ಬೇಗ ಇದಕ್ಕೆ ವಾಸಿ ಮಾಡಬೇಕು. ಇಲ್ಲಾಂದರೆ ಈ 4 ತೊಟ್ಟು ಕೂಡ ಹೋದರೆ ಈ ಹಸುಗೆ ಬೆಲೆನೇ ಇರಲ್ಲ. 4 ತೊಟ್ಟಲದಲ್ಲಿ 1 ತೊಟ್ಟು ಹೋದ್ರೂ ಸಾಕು, ಹಸುಗೆ ಬೆಲೆನೇ ಇರಲ್ಲ. ಆ ಥರ ಆಗಿಬಿಡುತ್ತೆ. ಅದರಿಂದ ನಾಳೆ ಈ ಕೆಚ್ಚಲು ಬಾವಿಗೆ ಏನೆಲ್ಲ ಮೆಡಿಷನ್ಸ್ಗಳನ್ನ ಕೊಡಬೇಕು, ಏನೆಲ್ಲ ಮನೆ ಮದ್ದುಗಳನ್ನ ಕೊಡಬೇಕು ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಆದಷ್ಟು ಈ ಕೆಚ್ಚಲು ಬಾವು ಬಗ್ಗೆ ಮಾಹಿತಿ ಯಾರೆಲ್ಲ ತಿಳ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ದಯವಿಟ್ಟು ಕಮೆಂಟ್ಸ್ ಮಾಡಿ. ಆದರೆ ಒಂದು ಸ್ವಲ್ಪ ನಂಬರೇ ಕೊಡಿ, ಏನೆಲ್ಲ ಮೆಡಿಷನ್ಸ್ಗಳನ್ನ ಯೂಸ್ ಮಾಡಬೇಕು, ಏನೆಲ್ಲ ಮನೆ ಮದ್ದುಗಳನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಒಂದು ಸ್ವಲ್ಪ ತಿಳಿಸಿ. ನನಗೊಂದು ಸ್ವಲ್ಪ ಮಾಹಿತಿ ಗೊತ್ತು, ಅದನ್ನು ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಏನೆಲ್ಲ ಮೆಡಿಷನ್ಸ್ಗಳನ್ನ ಕೊಡಬೇಕು, ಏನೆಲ್ಲ ಮನೆ ಮದ್ದುಗಳನ್ನ ಕೊಡಬೇಕು ಅನ್ನೋದನ್ನ ನಾನು ಒಂದು ಸ್ವಲ್ಪ ಯೂಸ್ ಮಾಡ್ತೀನಿ. ಅಂದರೆ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದ್ದರೆ ದಯವಿಟ್ಟು ನಂಬರ್ ಸೆಂಡ್ ಮಾಡಿ, ಇಲ್ಲ ಕಮೆಂಟ್ಸ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಆದಷ್ಟು ಬೇಗ ಈ ಕೆಚ್ಚಲು ಬಾವನ್ನ ವಾಸಿ ಮಾಡಬೇಕು. ಅಂದರೆ ಈಗಲೇ 2 ದಿನ ಆಗೈತೆ ಇದು ಕೆಚ್ಚಲು ಬಾವು ಆಗಿ. ಇದು ಕರು ಹೊಟ್ಟೆ ಒಳಗಡೆ ಇದ್ದಾಗಲೇ ಇದು ಕರುಗೆ ತೆನೆ ಇರೋ ಟೈಮಲ್ಲಿ ಈ ಕೆಚ್ಚಲು ಬಾವು ಆಗಿರೋದು. ಅದರಿಂದ ಈಗ ಆದಷ್ಟು ಬೇಗ ಈ ಕೆಚ್ಚಲು ಬಾವನ್ನ ನಾನು ವಾಸಿ ಮಾಡಬೇಕು. ಅದರಿಂದ ನೀವೆಲ್ಲರೂ ಕೂಡ ಆದಷ್ಟು ನನಗೆ ಸಪೋರ್ಟ್ ಮಾಡಿ. ಯಾರಿಗೆಲ್ಲ ಗೊತ್ತು ಅವರೆಲ್ಲರೂ ಕೂಡ ಆದಷ್ಟು ನಂಬರ್ಗಳನ್ನ ಸೆಂಡ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನೆಲ್ಲ ಮನೆ ಮದ್ದುಗಳನ್ನ ಯೂಸ್ ಮಾಡ್ತೀನಿ, ಏನೆಲ್ಲ ಮೆಡಿಷನ್ಸ್ಗಳನ್ನ ಯೂಸ್ ಮಾಡ್ತೀನಿ ಕೆಚ್ಚಲು ಬಾವಿಗೆ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ, ಆದಷ್ಟು ಕಮೆಂಟ್ಸ್ ಮಾಡಿ. ಮತ್ತು ನನ್ನ ಹಸುವಿಗೆ ಎಲ್ಲರೂ ಕೂಡ ದೇವ್ರ ಹತ್ರ ಬೇಡ್ಕೊಳ್ಳಿ, ಒಳ್ಳೆಯದಾಗಲಿ, ಈ ಕೆಚ್ಚಲು ಬಾವು ಬೇಗನೆ ವಾಸಿ ಆಗಿಬಿಡಲಿ ಅಂತ ಎಲ್ಲರೂ ಕೂಡ ದೇವ್ರ ಹತ್ರ ಬೇಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೋತೀನಿ.